ಚಿರಾಗ್, ಹಲೋ, ಎಲ್ಲಿದ್ದೀರಾ? ಯಾಕೆ? ಮನೇಲಿ. ನಿಮ್ ಅಣ್ಣ ಅದ್ಗೇನು ಇಲ್ಲ, ಅವ್ರನ್ನ ನೀವೇ ಎಲ್ಲೋ ಕಳ್ಸಿದೀರ. ಅಕ್ಕ ಮಾವ ಒಬ್ರೇ ಇದಾರೆ ಮನೆ. ಅಂತದ್ರಲ್ಲಿ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು, ಅದ್ ಎಲ್ಲಿ ಹೋಗಿದ್ದೀರಾ? ನೀವ್ ಎಲ್ಲಿದ್ದೀರಾ ಅಂತ ತಿಳ್ಕೊಬಾರ್ದ? ಬೇರೆ ಯು ಹೇಳ್ಬೋದು, ಆದ್ರೆ ಹೇಳಲ್ಲ. ಯಾಕೆ? ಅದನ್ನ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ನನಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ, ನೆನ್ನೆ ನಾನು ರೂಮ್ ಡೋರ್ ಅಷ್ಟು ನಾಕ್ ಮಾಡಿದ್ರು ಏನಕ್ಕೆ ತೆಗಿಲಿಲ್ಲ? ಒಬ್ಬರೇ ರೂಮಲ್ಲಿ ಏನು ಮಾಡ್ತಿದ್ರಿ? ಯಾಕೋ ಗೊತ್ತಿಲ್ಲ, ನಂಗೆ ಅಲೋನ್ ಟೈಮ್ ಬೇಕಿತ್ತು ಅಂತ ಅನಿಸ್ತು. ಅಂಡ್ ಹೆಡ್ಡೇಕ್ ಕೂಡ ಇತ್ತು, ಅದಕ್ಕೆ ಇದ್ದೆ. ಅದನ್ನಾಗಲೇ ಹೇಳ್ಬೋದಿತ್ತಲ್ಲ. ಸರಿ, ಈಗೇನು ಕಾಲ್ ಮಾಡಿದ್ದು? ಅಲ್ಲ ಚಿರಾಗ್, ಮನೇಲಿ ಯಾರು ಇಲ್ದಿರೋ ಟೈಮಲ್ಲಿ ನೀವ್ ಯಾಕೆ ಆಚೆ ಹೋಗಿದ್ದೀರಾ? ನಾನು ಯಾವುದೋ ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ. ನೀವು ಮನೇಲಿದ್ದೀರಲ್ಲ, ಅಪ್ಪ ನೋಡ್ಕೊಳ್ಳಿ, ಎಷ್ಟರಲ್ಲಿ ಬಂದ್ಬಿಡ್ತೀನಿ. ಬಟ್ ಚಿರಾಗ್, ನಾನು ಇವಾಗ ಮನೇಲಿಲ್ಲ. ಮತ್ತಿನ್ನಲ್ಲಿದ್ದೀರಾ? ನಂಗೆ ಬೋರ್ ಆಗ್ತಿತ್ತು, ಅದಕ್ಕೆ ಆಚೆ ಬಂದಿದ್ದೀನಿ. ಯಾರ ಜೊತೆ? ನಿಮ್ ಜೊತೆ ಬರೋ ಅದೃಷ್ಟ ಅಂತೂ ನಂಗೆ ಸಿಕ್ಕಿಲ್ಲ, ಅದಕ್ಕೆ ಒಬ್ಳೆ ಬಂದಿದ್ದೀನಿ. ಇಷ್ಟೆಲ್ಲ ಮಾತಾಡೋದು ಬಿಟ್ಟು ಮೊದಲು ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ನೋ ಚಿರಾಗ್, ಮೊದಲು ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಅಂದ್ರೆ ಬೆಳಗ್ಗೆ ಮನೆಯಿಂದ ಹೊರಟಿರೋರು ಇನ್ನೂ ಮನೆಗೆ ಹೋಗಿಲ್ಲ ಅಂತ ಆಯ್ತು. ಅಯ್ಯೋ, ಹಸ್ಬೆಂಡ್ಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಯಾವುದಕ್ಕೂ ನನ್ನ ಹಸ್ಬೆಂಡೇ ಮೊದಲು ಮನೆಗೆ ಹೋಗಿ, ಆಮೇಲೆ ನಾನು ಹೋಗ್ತೀನಿ. ಅಕ್ಕ, ಹಸ್ಬೆಂಡು ಇವಾಗ ಮನೆಗೆ ಬರ್ತಿದ್ದಾರೆ. ನಾನೊಂದು ಸ್ವಲ್ಪ ತಡವಾಗಿ ಬರ್ತೀನಿ, ನೀನು ಮ್ಯಾನೇಜ್ ಮಾಡಾಯ್ತಾ? ಖಂಡಿತ ಇವತ್ತಲ್ಲ ನಾಳೆ ದೀಪ ಅವ್ರು ನನಗೆ ಸಿಕ್ಕೇ ಸಿಗ್ತಾರೆ. ದೇವ್ರೆ, ಆದಷ್ಟು ಬೇಗ ನನ್ನ ಹಸ್ಬೆಂಡ್ ಮುಂದೆ ದೀಪ ಆಗಿ ಬರೋ ಥರ ಮಾಡಪ್ಪ ಪ್ಲೀಸ್.